ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿಗಳು ಪ್ರವಾಸಿಗರಿಂದ ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾ ಇರೋದನ್ನ ನೋಡಿ ಹೈರಾಣ ಆಗ್ತಿವೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. ಈ ಹಿಂದೆ ಕಾಶ್ಮೀರಕ್ಕೆ ಹೋಗಬೇಕು ಅಂದ್ರೆ ಇನ್ಸ್ಟಂಟ್ ಆಗಿ ಬುಕ್ ಮಾಡಿದ್ರೆ 30,000 ರಿಂದ 40,000 ರೂಪಾಯಿ ಟಿಕೆಟ್ ಆಗ್ತಾ ಇತ್ತು. ಈಗ 8,000 ರಿಂದ 9,000 ರೂಪಾಯಿ ಒಳಗೆ ಕಾಶ್ಮೀರಕ್ಕೆ ಹೋಗಬಹುದು. ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಈಗ ಯಾರು ಹೋಗ್ತಾ ಇಲ್ಲ. ಪ್ರೇಮ ಕಾಶ್ಮೀರ ಭೂಮಿ ಮೇಲಿನ ಸ್ವರ್ಗ ಅಂಥದ್ದು ಇಂಥದ್ದು ಅಂತ ಏನು ಕಾಶ್ಮೀರವನ್ನು ಎಷ್ಟೊಂದು ಹೊಗಳ್ತಾ ಇದ್ದಂತಹ ಜನರೇ ಈಗ ಕಾಶ್ಮೀರದ ಮುಖ ಕೂಡ ಮಾಡ್ತಾ ಇಲ್ಲ. ಇನ್ನು ಪೆಹಲ್ಗಾಮ್ ಅಂತೂ ಸಂಪೂರ್ಣ ಸ್ಮಶಾನದ ರೀತಿಯಲ್ಲಾಗಿದೆ. ಒಂದೇ ಒಂದು ನರಪಿಳೆ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಜಮ್ಮು ಕಾಶ್ಮೀರಕ್ಕೆ ಹೋಗುವಂತಹ ಎಲ್ಲ ಪ್ರಯಾಣದ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಟ್ರಾವೆಲಿಂಗ್ ಏಜೆನ್ಸಿಗಳು ಕೂಡ ಹೈರಾಣ ಹೋಗಿದ್ದಾರೆ. ನೋಡಿ ಎಷ್ಟು ಲಾಸ್, ಎಷ್ಟು ಜನಕ್ಕೆ ಎಷ್ಟು ಲಾಸು. ಅಲ್ಲಿನೂ ಕೂಡ ಅಲ್ಲಿ ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರುವಂತಹ ಜನಗಳಿಗೆ ಸಂಪೂರ್ಣ ಲಾಸ್ ಇದು. ಇನ್ನೂ 1-2 ವರ್ಷ ಅಂತೂ ಯಾರು ಹೋಗಲ್ಲ ಅಲ್ಲಿಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಏನೋ ಹೇಳ್ತಾರಲ್ಲ, ಶೀತ ಆಯಿತು ಅಂತ ಮೂಕು ಇಕ್ಕೊಂಡ್ರು ನನಗೆ, ಅಥವಾ ಇನ್ನೇನೋ ಸಮಸ್ಯೆ ಇದೆ ಅಂತನೋ, ಅಥವಾ ತಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರವಾಸಿಗರನ್ನು ಆ ರೀತಿ ಗುಂಡು ಹೊಡೆದು ಕೊಂದ್ರಲ್ಲ, ತಮ್ಮ ಮತಾಂಧ ಬುದ್ಧಿಯಿಂದಾಗಿ ದುರ್ಬುದ್ಧಿಯಿಂದಾಗಿ ಪ್ರವಾಸಿಗರನ್ನ ಕೊಂದ್ರಲ್ಲ. ಈಗ ಇನ್ನೊಂದು 2 ವರ್ಷ ಯಾರು ಕಾಶ್ಮೀರಕ್ಕೆ ಹೋಗಲ್ಲ. ಯಾರಿಗೆ ಬೇಕು, ಯಾರಿಗೆ ಇಷ್ಟ ಆಗುತ್ತೆ? ಇಂಥ ನರ ರಕ್ಕಸಿರುವಂಥ ಜಾಗಕ್ಕೆ ಹೋಗೋಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಅದು ಎಷ್ಟೇ ಸುಂದರವಾಗಿರಲಿ, ಮನುಷ್ಯತ್ವ ಇಲ್ದಿದ ಮೇಲೆ ಅದು ಎಷ್ಟು ಸುಂದರವಾಗಿದ್ರೇನು ಬಿಟ್ರೇನು. ಟ್ರಾವೆಲ್ ಏಜೆನ್ಸಿಗಳು ಏನು ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾವೆ? ಎಷ್ಟರ ಮಟ್ಟಿಗೆ ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ? ಎಷ್ಟರ ಮಟ್ಟಿಗೆ ಪ್ರಯಾಣಿಕರು ಕಾಶ್ಮೀರದಿಂದ ವಿಮುಖರಾಗ್ತಾ ಇದ್ದಾರೆ? ವೀರೇಶ್, ಶ್ರೀಲಕ್ಷ್ಮಿ, ಉಗ್ರರ ಅಟ್ಟಹಾಸ ಬೆನ್ನಲ್ಲೇ ಒಂದ್ ಕಡೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದ್ರೆ ಹಲವಾರು ಏಜೆನ್ಸಿಗಳು ಈ ಹಿಂದೆ ಅಂದ್ರೆ ಆ ಮೇಯಲ್ಲಿ ತುಂಬಾ ಜನ ಹೋಗ್ಬೇಕಿತ್ತು. ಹಲವಾರು ಏಜೆನ್ಸಿಗಳ ಮುಖಾಂತರ ಆ ಟ್ರಿಪ್ ಅನ್ನ ಕರೆದುಕೊಂಡು ಹೋಗ್ತಿದ್ರು. ಬಟ್ ಇದೀಗ ಏಕಾಏಕಿ ಆ ಒಂದು ಉಗ್ರರ ಅಟ್ಟಹಾಸ ಬೆನ್ನಲ್ಲೇ, ಯಾಕಂದ್ರೆ 26 ಭಾರತೀಯರು ಈಗ ಉಗ್ರರು ಕೊಂದು ಹಾಕಿದ್ರೆ ಆ ಒಂದು ವಿಷಯಕ್ಕೆ ತುಂಬಾ ಟಿಕೆಟ್ಗಳು ಕ್ಯಾನ್ಸಲ್ ಆಗ್ತಿದ್ರೆ, ಮತ್ತೊಂದ್ ಕಡೆ ತುರ್ತಾಗಿ ಈ ಹಿಂದೆ ಒಂದು 3-4 ದಿನ ಸಮಸ್ಯೆ ಆಗಿತ್ತು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿತ್ತು. ಅಂದ್ರೆ ವಿಮಾನಯಾನ ಸಂಸ್ಥೆಗೆ ಒಂದ್ ಕಡೆ ದರವನ್ನ ಕಡಿಮೆ ಮಾಡಿ ಅದನ್ನ ಕಡೆ ಒತ್ತಾಯ ಮಾಡಿದ್ರು. ಬಟ್ ಇದೀಗ ಪ್ರವಾಸಿಗರು ಯಾರು ಹೋಗ್ತಿಲ್ಲ, ವಿಮಾನಗಳನ್ನ ಯಾರು ಬುಕ್ ಮಾಡ್ತಿದ್ರು ಅವರೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬೇಡ ಕಾಶ್ಮೀರ ಅಂತ ಒಂದ್ ಕಡೆ ಪ್ರವಾಸಿಗರು ಬಂದಿದ್ದಾರೆ. ಯಾಕಂದ್ರೆ ಉಗ್ರರು ಈಗ 26 ಜನರನ್ನ ಸಾಯಿಸಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಸಮಸ್ಯೆ ಯಾಕೆ? ಮತ್ತೊಂದ್ ಕಡೆ ತುಂಬಾ ಸೆಕ್ಯೂರಿಟಿ ಇದೆ, ಮತ್ತೆ ಬೇರೆ ಬೇರೆ ಸ್ಥಳಗಳನ್ನ ನೋಡಕ್ಕಾಗಲ್ಲ, ಮತ್ತು ಭಯದಲ್ಲಿ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಬೇಡ ಎಂಬುದೊಂದ್ ಕಡೆ ಪ್ರವಾಸಿಗರು ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಸಡನ್ ಆಗಿ ವಿಮಾನ ದರವನ್ನ ಈಗ ಕಡಿಮೆ ಮಾಡಿದರೆ 8,000 ರಿಂದ 9,000, 7,000, 10,000 ಒಳಗೆ ನೀವು ತುರ್ತಾಗಿ ಏನಾದರೂ ಶ್ರೀನಗರಕ್ಕೆ ಹೋಗಬಹುದಿತ್ತು. ಬಟ್ ಕಳೆದ 3-4 ದಿನ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿಗಳು ಪ್ರವಾಸಿಗರಿಂದ ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾ ಇರೋದನ್ನ ನೋಡಿ ಹೈರಾಣ ಆಗ್ತಿವೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. ಈ ಹಿಂದೆ ಕಾಶ್ಮೀರಕ್ಕೆ ಹೋಗಬೇಕು ಅಂದ್ರೆ ಇನ್ಸ್ಟಂಟ್ ಆಗಿ ಬುಕ್ ಮಾಡಿದ್ರೆ 30,000 ರಿಂದ 40,000 ರೂಪಾಯಿ ಟಿಕೆಟ್ ಆಗ್ತಾ ಇತ್ತು. ಈಗ 8,000 ರಿಂದ 9,000 ರೂಪಾಯಿ ಒಳಗೆ ಕಾಶ್ಮೀರಕ್ಕೆ ಹೋಗಬಹುದು. ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಈಗ ಯಾರು ಹೋಗ್ತಾ ಇಲ್ಲ. ಪ್ರೇಮ ಕಾಶ್ಮೀರ ಭೂಮಿ ಮೇಲಿನ ಸ್ವರ್ಗ ಅಂಥದ್ದು ಇಂಥದ್ದು ಅಂತ ಏನು ಕಾಶ್ಮೀರವನ್ನು ಎಷ್ಟೊಂದು ಹೊಗಳ್ತಾ ಇದ್ದಂತಹ ಜನರೇ ಈಗ ಕಾಶ್ಮೀರದ ಮುಖ ಕೂಡ ಮಾಡ್ತಾ ಇಲ್ಲ. ಇನ್ನು ಪೆಹಲ್ಗಾಮ್ ಅಂತೂ ಸಂಪೂರ್ಣ ಸ್ಮಶಾನದ ರೀತಿಯಲ್ಲಾಗಿದೆ. ಒಂದೇ ಒಂದು ನರಪಿಳೆ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಜಮ್ಮು ಕಾಶ್ಮೀರಕ್ಕೆ ಹೋಗುವಂತಹ ಎಲ್ಲ ಪ್ರಯಾಣದ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಟ್ರಾವೆಲಿಂಗ್ ಏಜೆನ್ಸಿಗಳು ಕೂಡ ಹೈರಾಣ ಹೋಗಿದ್ದಾರೆ. ನೋಡಿ ಎಷ್ಟು ಲಾಸ್, ಎಷ್ಟು ಜನಕ್ಕೆ ಎಷ್ಟು ಲಾಸು. ಅಲ್ಲಿನೂ ಕೂಡ ಅಲ್ಲಿ ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರುವಂತಹ ಜನಗಳಿಗೆ ಸಂಪೂರ್ಣ ಲಾಸ್ ಇದು. ಇನ್ನೂ 1-2 ವರ್ಷ ಅಂತೂ ಯಾರು ಹೋಗಲ್ಲ ಅಲ್ಲಿಗೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಏನೋ ಹೇಳ್ತಾರಲ್ಲ, ಶೀತ ಆಯಿತು ಅಂತ ಮೂಕು ಇಕ್ಕೊಂಡ್ರು ನನಗೆ, ಅಥವಾ
ಇನ್ನೇನೋ ಸಮಸ್ಯೆ ಇದೆ ಅಂತನೋ ಅಥವಾ ತಮ್ಮ ಭಾವನೆನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಪ್ರವಾಸಿಗರನ್ನು ಆ ರೀತಿ ಗುಂಡು ಹೊಡೆದು ಕೊಂದ್ರಲ್ಲ, ತಮ್ಮ ಮತಾಂಧ ಬುದ್ಧಿಯಿಂದಾಗಿ ದುರ್ಬುದ್ಧಿಯಿಂದಾಗಿ ಪ್ರವಾಸಿಗರನ್ನ ಕೊಂದ್ರಲ್ಲ. ಈಗ ಇನ್ನೊಂದು 2 ವರ್ಷ ಯಾರು ಕಾಶ್ಮೀರಕ್ಕೆ ಹೋಗಲ್ಲ. ಯಾರಿಗೆ ಬೇಕು, ಯಾರಿಗೆ ಇಷ್ಟ ಆಗುತ್ತೆ? ಇಂಥ ನರ ರಕ್ಕಸಿರುವಂಥ ಜಾಗಕ್ಕೆ ಹೋಗೋಕ್ಕೆ ಯಾರಿಗೆ ಇಷ್ಟ ಆಗುತ್ತೆ? ಅದು ಎಷ್ಟೇ ಸುಂದರವಾಗಿರಲಿ, ಮನುಷ್ಯತ್ವ ಇಲ್ದಿದ ಮೇಲೆ ಅದು ಎಷ್ಟು ಸುಂದರವಾಗಿದ್ರೇನು ಬಿಟ್ರೇನು. ಟ್ರಾವೆಲ್ ಏಜೆನ್ಸಿಗಳು ಏನು ಅಂಕಿಅಂಶಗಳನ್ನು ಕೊಡ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ಟಿಕೆಟ್ಗಳು ಕ್ಯಾನ್ಸಲ್ ಆಗಿದೆ, ಎಷ್ಟರ ಮಟ್ಟಿಗೆ ಪ್ರಯಾಣಿಕರು ಕಾಶ್ಮೀರದಿಂದ ವಿಮುಖರಾಗ್ತಾ ಇದ್ದಾರೆ? ವೀರೇಶ್, ಶ್ರೀಲಕ್ಷ್ಮಿ, ಉಗ್ರರ ಹಟ್ಟಹಾಸ ಬೆನ್ನಲ್ಲೇ ಒಂದ್ ಕಡೆ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಯಾಕಂದ್ರೆ ಹಲವಾರು ಏಜೆನ್ಸಿಗಳು ಈ ಹಿಂದೆ ಅಂದ್ರೆ ಆ ಮೇ ಅಲ್ಲಿ ತುಂಬಾ ಜನ ಹೋಗ್ಬೇಕಿತ್ತು, ಹಲವಾರು ಏಜೆನ್ಸಿಗಳ ಮುಖಾಂತರ ಆ ಟ್ರಿಪ್ ಅನ್ನ ಕರೆದುಕೊಂಡು ಹೋಗ್ತಿದ್ರು. ಬಟ್ ಇದೀಗ ಏಕಾಏಕಿ ಆ ಒಂದು ಉಗ್ರರ ಅಟ್ಟಹಾಸ ಬೆನ್ನಲ್ಲೇ, ಯಾಕಂದ್ರೆ 26 ಭಾರತೀಯರು ಈಗ ಉಗ್ರರು ಕೊಂದು ಹಾಕಿದ್ರೆ ಆ ಒಂದು ವಿಷಯಕ್ಕೆ ತುಂಬಾ ಟಿಕೆಟ್ಗಳು ಕ್ಯಾನ್ಸಲ್ ಆಗ್ತಿದ್ರೆ. ಮತ್ತೊಂದ್ ಕಡೆ ತುರ್ತಾಗಿ ಈ ಹಿಂದೆ ಒಂದ್ 3-4 ದಿನ ಸಮಸ್ಯೆ ಆಗಿತ್ತು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿತ್ತು. ಅಂದ್ರೆ ವಿಮಾನಯಾನ ಸಂಸ್ಥೆಗೆ ಒಂದ್ ಕಡೆ ದರವನ್ನ ಕಡಿಮೆ ಮಾಡಿ ಅದನ್ನ ಕಡೆ ಒತ್ತಾಯ ಮಾಡಿದ್ರು. ಬಟ್ ಇದೀಗ ಪ್ರವಾಸಿಗರು ಯಾರು ಹೋಗ್ತಿಲ್ಲ, ವಿಮಾನಗಳನ್ನ ಯಾರು ಬುಕ್ ಮಾಡ್ತಿದ್ರೆ ಅವರೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಸದ್ಯಕ್ಕೆ ಬೇಡ ಕಾಶ್ಮೀರ ಅಂತ ಒಂದ್ ಕಡೆ ಪ್ರವಾಸಿಗರು ಬಂದಿದ್ದಾರೆ. ಯಾಕಂದ್ರೆ ಉಗ್ರರು ಈಗ 26 ಜನರನ್ನ ಸಾಯಿಸಿದ್ದಾರೆ. ಅಲ್ಲಿ ಹೋಗಿ ಮತ್ತೆ ಸಮಸ್ಯೆ ಯಾಕೆ? ಮತ್ತೊಂದ್ ಕಡೆ ತುಂಬಾ ಸೆಕ್ಯೂರಿಟಿ ಇದೆ, ಮತ್ತೆ ಬೇರೆ ಬೇರೆ ಸ್ಥಳಗಳನ್ನ ನೋಡಕ್ಕಾಗಲ್ಲ ಮತ್ತು ಭಯದಲ್ಲಿ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಬೇಡ ಎಂಬುದೊಂದ್ ಕಡೆ ಪ್ರವಾಸಿಗರು ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಸಡನ್ ಆಗಿ ವಿಮಾನ ದರವನ್ನ ಈಗ ಕಡಿಮೆ ಮಾಡಿದರೆ 8 ರಿಂದ 9,000, 7,000, 10,000 ಒಳಗೆ ನೀವು ತುರ್ತಾಗಿ ಏನಾದರೂ ಶ್ರೀನಗರಕ್ಕೆ ಹೋಗಬಹುದಿತ್ತು. ಬಟ್ ಕಳೆದ 3-4 ದಿನ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಉಗ್ರರ ಅಟ್ಟಹಾಸದ ಬೆನ್ನಲ್ಲೇ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಕಾಶ್ಮೀರಕ್ಕೆ ತೆರಳುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖ ಆಗಿದೆ. ಟ್ರಾವೆಲ್ಸ್ ಕಂಪನಿಗಳು ಪ್ರವಾಸಿಗರಿಂದ ಬುಕ್ಕಿಂಗ್ ಕ್ಯಾನ್ಸಲ್ ಆಗ್ತಾ ಇರೋದನ್ನ ನೋಡಿ ಹೈರಾಣ ಆಗ್ತಿವೆ. ಬೆಂಗಳೂರಿನಿಂದ ಶ್ರೀನಗರಕ್ಕೆ ಹೋಗುವ ವಿಮಾನ ದರದಲ್ಲಿ ಸಿಕ್ಕಾಪಟ್ಟೆ ಕುಸಿತ ಕಂಡಿದೆ. ಈ ಹಿಂದೆ ಕಾಶ್ಮೀರಕ್ಕೆ ಹೋಗಬೇಕು ಅಂದ್ರೆ ಇನ್ಸ್ಟಂಟ್ ಆಗಿ ಬುಕ್ ಮಾಡಿದ್ರೆ 30,000 ರಿಂದ 40,000 ರೂಪಾಯಿ ಟಿಕೆಟ್ ಆಗ್ತಾ ಇತ್ತು. ಈಗ 8,000 ರಿಂದ 9,000 ರೂಪಾಯಿ ಒಳಗೆ ಕಾಶ್ಮೀರಕ್ಕೆ ಹೋಗಬಹುದು. ಉಗ್ರರ ದಾಳಿ ಬೆನ್ನಲ್ಲೇ ಕಾಶ್ಮೀರದತ್ತ ಈಗ ಯಾರು ಹೋಗ್ತಾ ಇಲ್ಲ. ಪ್ರೇಮ ಕಾಶ್ಮೀರ, ಭೂಮಿ ಮೇಲಿನ ಸ್ವರ್ಗ, ಅಂಥದ್ದು ಇಂಥದ್ದು ಅಂತ ಏನು ಕಾಶ್ಮೀರವನ್ನು ಎಷ್ಟೊಂದು ಹೊಗಳ್ತಾ ಇದ್ದಂತಹ ಜನರೇ ಈಗ ಕಾಶ್ಮೀರದ ಮುಖ ಕೂಡ ಮಾಡ್ತಾ ಇಲ್ಲ. ಇನ್ನು ಪೆಹಲ್ಗಾಮ್ ಅಂತೂ ಸಂಪೂರ್ಣ ಸ್ಮಶಾನದ ರೀತಿಯಲ್ಲಾಗಿದೆ. ಒಂದೇ ಒಂದು ನರಪಿಳೆ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಜಮ್ಮು ಕಾಶ್ಮೀರಕ್ಕೆ ಹೋಗುವಂತಹ ಎಲ್ಲ ಪ್ರಯಾಣದ ಟಿಕೆಟ್ಗಳನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಟ್ರಾವೆಲಿಂಗ್ ಏಜೆನ್ಸಿಗಳು ಕೂಡ ಹೈರಾಣ ಹೋಗಿದ್ದಾರೆ. ನೋಡಿ ಎಷ್ಟು ಲಾಸ್, ಎಷ್ಟು ಜನಕ್ಕೆ ಎಷ್ಟು ಲಾಸು. ಅಲ್ಲಿನೂ ಕೂಡ ಅಲ್ಲಿ ಪ್ರವಾಸೋದ್ಯಮವನ್ನೇ ನಂಬಿ ಬದುಕ್ತಾ ಇರುವಂತಹ ಜನಗಳಿಗೆ ಸಂಪೂರ್ಣ ಲಾಸ್ ಇದು. ಇನ್ನೂ 1-2 ವರ್ಷ ಅಂತೂ ಯಾರು ಹೋಗಲ್ಲ ಅಲ್ಲಿಗೆ.